ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ಸೃಷ್ಟಿ ಮಾಡಬೇಕು ಅಂತ ಇರುವ ಬ್ರಹ್ಮದೇವರಿಗೆ ದೇವರು ತನ್ನ 3 ಮನೆಗಳನ್ನು ತೋರಿಸಿದ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದರ ಮಾಡೆಲ್ನಲ್ಲಿ ಈ ಪ್ರಪಂಚದ ಸೃಷ್ಟಿಯಾಗಲಿ ಅನ್ನೋದು ಉದ್ದೇಶ. ಅದರ ಮಾಡೆಲ್ ಹೇಗೆ? ಒಂತರಹ ಆದರ್ಶವಾದ ಅಂತಲೇ ಇಟ್ಕೊಳ್ಳೋಣ, ಐಡಿಯಲಿಸ್ಟಿಕ್ ಅಪ್ರೋಚ್, ಹೀಗಿರಬೇಕು ಅಂತ. ಆದರೆ ಹಾಗಿರಲ್ಲ, ಅಲ್ಲಿ ಹಾಗಿದೆ. ಉದಾಹರಣೆಗೆ ಮಾತ್ಸರ್ಯ ಇರೋದಿಲ್ಲ, ರೋಷ ಇರೋಲ್ಲ, ಯೋಗ್ಯತೆಗೆ ಮೀರಿದ ಬಯಕೆ ಇರೋದಿಲ್ಲ, ಇದ್ಯಾವುದು ಅಲ್ಲಿರಲ್ಲ. ಅದರ ಮಾಡೆಲ್ನಲ್ಲಿ ಅದನ್ನೇ ಮಾಡೆಲ್ಲಾಗಿ ಇಟ್ಟುಕೊಂಡು ಸೃಷ್ಟಿಸಿದ ಈ ಲೋಕದಲ್ಲಿ ಅವುಗಳೆಲ್ಲ ಇರ್ತವೆ. ಇರಬಾರ್ದು ಅನ್ನೋದು ಒಂದು ಆಶಯ, ಇರುತ್ತೆ ಅಂತನ್ನೋದು ವಾಸ್ತವ. ಈ ಎರಡರ ನಡುವೆ ಅದಿರುತ್ತೆ. ವಸ್ತುತಸ್ತು ಪ್ರತಿಯೊಬ್ಬ ರಾಜ್ಯಶಾಸ್ತ್ರಜ್ಞರು ಕೂಡ, ಸ್ಟೇಟ್ ಕ್ರಾಫ್ಟ್ ಬಗ್ಗೆ ಚಿಂತನೆ ಮಾಡುವವರು ಅದನ್ನು ಬರೆದಿದ್ದಾರೆ. ಗ್ರೀಕ್ ತತ್ವಶಾಸ್ತ್ರಜ್ಞರು, ಪ್ಲೇಟೋ ಮೊದಲಾದವರು ಕೂಡ ತಮ್ಮ ಕಲ್ಪನಾ ಸಾಮ್ರಾಜ್ಯವನ್ನು ವಿಸ್ತರಿಸಿ ಹೀಗಿರಬೇಕು ಅಂತ ಬರೆದಿದ್ದಾರೆ. ಕೆಲವೊಬ್ಬರು ಅದನ್ನು ಉಟೋಪಿಯಾ ಅಂತ ಒಂದು ಕಾಲ್ಪನಿಕ ಹೆಸರಿನಿಂದ ಕರೀತಾರೆ. ನಮಗೆ ಈಗಾಗಲೇ ಒಂದು ಮಾಡೆಲ್ ಇದೆ, ರಾಮರಾಜ್ಯ ಅಂತ. ಆ ರಾಮರಾಜ್ಯಕ್ಕಿಂತಲೂ ಮೊದಲು ಬ್ರಹ್ಮದೇವರು ಸೃಷ್ಟಿ ಮಾಡುವ ಮುನ್ನವೇ ಇದನ್ನು ಗ್ರಹಿಸಿದ್ದಾರೆ. ವೈಕುಂಠದ ತರಹ ಇರಬೇಕು ಅಂತ. ಅದನ್ನು ನೋಡಿದ್ರು ಅವರು. ಅದರ ವರ್ಣನೆಯನ್ನು ಏನು ನೋಡಿದ್ರು ಅನ್ನೋದನ್ನು ಅವರು ಮಾಡ್ತಾರೆ. ದೇವರ ಮಹಿಮೆಯೂ ಕೂಡ ಅದರಲ್ಲಿ ಅಡಕವಾಗಿ ಇರ್ತದೆ. ಇಲ್ಲಿರೋದನ್ನೇ ಮಧ್ವವಿಜಯದ 11ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡಿದ್ರು. ಇಲ್ಲಿ ಇರೋದೇ ಮಹಾಭಾರತಾದಿಗಳಲ್ಲಿಯೂ ಕೂಡ ಇದೆ, ಉಪನಿಷತ್ತಿನಲ್ಲಿಯೂ ಇದನ್ನೇ ಕಂಡಿದ್ದಾರೆ. ದೇವರ ಲೋಕ ಅಂದರೆ ಹೇಗಿರುತ್ತೆ ಅಂತ. ಹೀಗೆ ಬೇರೆ ಕಡೆ ಬೇರೆ ಬೇರೆ ಕಡೆ ಇದು ಇಣುಕಿದೆ. ಅದರಲ್ಲಿ ಮೊದಲನೆಯದ್ದು ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲ ವಿಕ್ರಮಃ ನ ಯತ್ರ ಮಾಯಾ ಕಿಮುತಾ ಪರೇ ಹರೇ ಅನೂರತಾ ಯತ್ರ ಸುರಾಸುರಾರ್ಚಿತಾ. ಯತ್ರ ಯಾವ ಮುಕ್ತಿಯಲ್ಲಿ,
ರಜಃ ನ ವರ್ತತೆ, ರಜೋಗುಣ ಇರೋದಿಲ್ಲ. ತಮಃ ನ ವರ್ತತೆ, ತಮೋಗುಣ ಇರೋದಿಲ್ಲ. ಅದೆರಡರಿಂದ ಮಿಶ್ರಿತವಾದ ತಯೋಹ ಮಿಶ್ರಂ ಸತ್ವಂ ನ ವರ್ತತೆ. ಈ ಎರಡರ ಮಿಶ್ರಣ ಸತ್ವಗುಣ ಇರಲ್ಲ, ಶುದ್ಧ ಸತ್ವ ಮಾತ್ರ ಇರುತ್ತೆ ಅಂತ ಇದರ ಅಭಿಪ್ರಾಯ. ನಚ ಕಾಲ ವಿಕ್ರಮ, ಯಾವಾಗ ಈ ತ್ರಿಗುಣಗಳು ಇರೋದಿಲ್ಲ ಆವಾಗ ಕಾಲ ಅಂತ ಹೇಳಿದ್ರೆ ವಾಯುದೇವ, ಪ್ರತಿಯೊಬ್ಬರ ವಯಸ್ಸಿನ ಲೆಕ್ಕವನ್ನು ಇಡುವವ, ಗಾಳಿಯ ಸೂಕ್ಷ್ಮವಾದ ಹೊಡೆತದಿಂದ ಸುಕ್ಕು ಮೊದಲಾದವುಗಳಾಗೋದು. ಇಷ್ಟು ವಯಸ್ಸಾಗಿದೆ ಈ ಶ್ವಾಸಕೋಶಕ್ಕೆ, ಇಷ್ಟು ವಯಸ್ಸಾಗಿದೆ ಈ ದೇಹಕ್ಕೆ ಅಂತ ನಾವು ಪರಿಗಣನೆ ಮಾಡೋದು ಗಾಳಿಯ ಹೊಡೆತದ ಮೂಲಕವೇ. ಈ ಹಿನ್ನೆಲೆಯಲ್ಲಿ ನಚ ಕಾಲ ವಿಕ್ರಮ, ಮುಖ್ಯಪ್ರಾಣನ ಮುದಿತನ ಮೊದಲಾದವುಗಳನ್ನು ತಂದೊಡ್ಡುವ ಮುಖ್ಯಪ್ರಾಣನ ಪರಾಕ್ರಮ ಇಲ್ಲಿ ನಡೆಯೋದಿಲ್ಲ, ದೇವರ ಆಜ್ಞೆ ಇರೋದ್ರಿಂದ. ನಯತ್ರ ಮಾಯಾ, ಇದೆಲ್ಲದಕ್ಕೂ ಮೂಲಭೂತವಾಗಿ ಮಾಯಾ ಪ್ರಕೃತಿ ಇರೋದಿಲ್ಲ. ಕಿಮುತ ಅಪರೇ ಹರೇಹೇ, ಇನ್ನು ಉಳಿದದ್ದೆಲ್ಲಿರಬೇಕು? ಬೇಸಿಕ್ ದೋಷ ಅಂತ ಇರೋದೇ ಇವು. ಇದೇ ಇರಲ್ಲ ಅಂದರೆ ಅಸೂಯೆ, ಕಿಚ್ಚು, ದ್ವೇಷ, ರೋಷ, ಯೋಗ್ಯತಾತಿಕ್ರಮ, ಅಜ್ಞಾನ ಯಾವುದೂ ಇರಲ್ಲ. ಇಲ್ಲಿ ಎಲ್ಲ ದೇವರ ಅನುಗ್ರಹ ಪಡೆದವರು ಇರ್ತಾರೆ. ಕೆಲವೊಬ್ಬರು ದೇವರನ್ನು ಹಾಗೆಯೇ ಆರಾಧಿಸಿ ಅಂತೆಯೇ ಆದವರು ಇರ್ತಾರೆ. ಶ್ಯಾಮಾವದಾತಾ ಶತಪತ್ರಲೋಚನಾ ಪಿಶಂಗವಸ್ತ್ರಾ ಸುರುಚಶುಪೇಶಸಃ ಸರ್ವೇ ಚತುರ್ಬಾಹವ ಉನ್ಮಿಚನ್ಮಣಿ ಪ್ರವೇಕ ನಿಷ್ಕಾಭರಣಾ ಸುವರ್ಚಸಃ ಹೇಳ್ತಾರೆ. ಶ್ಯಾಮಾವದಾತಾ, ನೀಲಿ ಬಣ್ಣದ ಮೈಯವರು, ಪಿಶಂಗವಸ್ತ್ರಾ, ಮಿಸುನಿ ಬಣ್ಣದ ಪಟ್ಟೆಯವರು. ಮಿಸುನಿ ಅಂದರೆ ಚಿನ್ನ ಅಂತ, ಅಂದರೆ ಪೀತಾಂಬರ ಉಟ್ಟವರು ಅಂತ, ಹಳದಿ ಬಣ್ಣದ ಬಟ್ಟೆಯುಟ್ಟವರು. ಶತಪತ್ರಲೋಚನಾ, ತಾವರೆಯಂತೆ ಅಗಲವಾದ ಕಣ್ಗಳವರು. ಸುರುಚಃ, ಒಳ್ಳೆಯ ಮೈಯ ಬೆಳಕಿನವರು. ಸುಪೇಶಸಃ, ಚಲುವಾಂತ ಚಲುವರು. ಸರ್ವೇ ಚತುರ್ಬಾಹವಃ, ಎಲ್ಲರಿಗೂ 4 ತೋಳುಗಳು ಇವೆ. ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಾ, ಹೊಳೆಯುವ ಮುತ್ತು ಮತ್ತು ಕೊರಳೊಡವೆ, ನೆಕ್ಲೆಸ್ ಅಂತ ಹೇಳ್ತಾರಲ್ಲ, ಆ ತರಹದ್ದನ್ನು ಹೊಂದಿರುವವರು, ಅದರಿಂದಲೂ ಕಾಂತಿ ಇರುವವರು. ಈ ತರಹದವರು ಅಲ್ಲಿ ಇರ್ತಾರೆ. ಅದನ್ನು ಬ್ರಹ್ಮದೇವರು ನೋಡಿದ್ರು. ಪ್ರವಾಳ ವೈಡೂರ್ಯ ಮೃಣಾಲ ವರ್ಚಸಾಂ ಪರಿಸ್ಫುರತ್ ಕುಂಡಲ ಮೌಳಿಮಾಲಿನಾಂ ಭ್ರಾಜಿಷ್ಣುಭಿರ್ಯ ಪರಿತೋ ವಿರಾಜತೆ ಲಸದ್ವಿಮಾನಾವಳಿಭಿರ್ನಭಸ್ಥಳಂ ಯಥಾ ನಭಃ ವಿದ್ಯೋತಮಾನ ಪ್ರಮದೋತ್ತಮಾಭಿಃ ಸವಿದ್ಯುದಭ್ರಾವಳಿಭಿರ್ಯಥಾ ನಭಃ ಭ್ರಾಜುಷ್ಣುಭಿಃ, ಹೊಳೆಯುವಂತಹ, ಲಸದ್ವಿಮಾನಾವಳಿಭಿಃ, ಮುಗಿಲ ತೇರುಗಳ ಸಮೂಹದಿಂದ ಇಳಿದು ತಾವು ಆಡುವ ಜಾಗಕ್ಕೆ ಬರ್ತಾರೆ. ವಿಮಾನ ಅಂದರೆ ಮುಗಿಲ ತೇರು. ಅಲ್ಲಿ ವಿಮಾನ ಬೇಕು ಅಂತಲೇ ಇಲ್ಲ, ತೆಗೆದುಕೊಳ್ಳೋದು ಒಂದು ಲೀಲೆ ಅಷ್ಟೇ. ವಿಮಾನ ಅನ್ನೋದಕ್ಕೆ 3-4 ಅರ್ಥ ಇದೆ. ವಿಮಾನ ಅಂದರೆ ಎತ್ತರದ ಗೋಪುರ. ನೋಡಿ, ತಿರುಪತಿಯಲ್ಲಿ ವಿಮಾನ ಶ್ರೀನಿವಾಸ ಅಂತಾರೆ. ವಿಮಾನ ಶ್ರೀನಿವಾಸ ಅಂದರೆ ಗೋಪುರದಲ್ಲಿ ಕಾಣುವಂತಹ ಶ್ರೀನಿವಾಸ ಅಂತ. ಅಲ್ಲಿ ವಿಮಾನ ಅಂದರೆ ಗೋಪುರ. ಇನ್ನು ವಿಮಾನ ಅಂದರೆ ಮುಗಿಲ ಗಾಡಿ, ಮುಗಿಲ ತೇರು. ಇನ್ನೊಂದು ವಿಮಾನ ಅಂತಂದರೆ ದೊಡ್ಡ ಬಿಲ್ಡಿಂಗಿಗೂ ವಿಮಾನ ಅಂತ ಕರೀತಾರೆ. ವಿಮಾನ ಅಂದರೆ ಮಂಟಪವೂ ಹೌದು. ಆಮೇಲೆ ವಿಮಾನ ಅಂದರೆ ದೇವರ ಪೆಟ್ಟಿಗೆ. ಲಸದ್ವಿಮಾನಾವಳಿಭಿಃ, ಎಲ್ಲಕ್ಕೂ ವಿಮಾನ ಅಂತ ಹೇಳ್ತಾರೆ. ಇಲ್ಲಿ ವಿಮಾನ ಅಂದರೆ ಮುಗಿಲ ಗಾಡಿ. ಈ ಗುಣಬಂಧಂ ಕವಚಾವೃತಂ ಬಭಾರ ಅಂತ ಮಧ್ವವಿಜಯದಲ್ಲಿ ಆಚಾರ್ಯರ ಶಿಷ್ಯನೋರ್ವ ವಿಮಾನವನ್ನು ಹಿಡಿದುಕೊಂಡ. ವಿಮಾನ ಅಂತಂದರೆ ದೇವರ ಪೆಟ್ಟಿಗೆ. ದೇವರ ಪೆಟ್ಟಿಗೆಯನ್ನು ಚಂದ
ಬಟ್ಟೆಯಿಂದ ಸುತ್ತಿ ಇಟ್ಟುಕೊಂಡ ಅಂತ ಬರುತ್ತೆ. ಸತ್ಯತೀರ್ಥರು ವಿಮಾನ ದೇವರ ಪೆಟ್ಟಿಗೆಯನ್ನು ಹೊತ್ಕೊಳ್ತಾ ಇದ್ರಂತೆ. ಆಚಾರ್ಯರಿಗಿಂತ ಮುಂದೆ ದೇವರ ಪೆಟ್ಟಿಗೆಯನ್ನು ಇಟ್ಟು ಮುಂದೆ ಸಾಗುತ್ತಾ ಇದ್ರು ಅಂತ ಬರುತ್ತೆ. ಅದರಿಂದಾಗಿ ವಿಮಾನ ಅಂದರೆ ಬಹಳ ಅರ್ಥ ಉಂಟು. ಆದರೆ ಇಲ್ಲಿ ವಿಮಾನ ಅಂತಂದರೆ ಮುಗಿಲ ಗಾಡಿ. ಅದರಿಂದ ಇಳಿದು ಬರ್ತಾರೆ, ತಮ್ಮ ಮೆಚ್ಚಿದ ಹೆಣ್ಣುಗಳೊಂದಿಗೆ ಇರ್ತಾರೆ. ವಿದ್ಯೋತಮಾನ ಪ್ರಮದೋತ್ತಮಾಭಿ ಸವಿದ್ಯುದಭ್ರಾವಳಿಭಿರ್ ಯಥಾನಭಃ. ವಿದ್ಯೋತಮಾನ ಪ್ರಮದೋತ್ತಮಾಭಿ, ಅವರ ಯೋಗ್ಯತೆಗೆ ತಕ್ಕನಾಗಿರುವ ಚಂದದ ಹೆಣ್ಣು ಅವರಿಗೆ ಜೋಡಿಯಾಗಿ ಇರುತ್ತೆ. ಅವರು ಹೇಗೆ ಕಾಣ್ತಾರೆ ಅಂದರೆ ಸವಿದ್ಯುದಭ್ರಾವಳಿಭಿರ್ ಯಥಾನಭಃ, ಮಿಂಚಿನಿಂದ ಕೂಡಿದ ಮೋಡ ಇರುವ ಬಾನಿನಂತೆ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿ ಪ್ರೇಂಖಶ್ರಿತಾಯ ಕುಸುಮಾಕರಾನುಗೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಶ್ರೀರ್ಯತ್ರ ರೂಪಿಣಿ, ಲಕ್ಷ್ಮೀದೇವಿ ರೂಪವನ್ನು ತಳೆದು ಪರಮಾತ್ಮನ ಅಡಿದಾವರಗಳಲ್ಲಿ ಬಹಳ ಭಕ್ತಿಯನ್ನು ಮಾಡ್ತಾಳೆ. ಬಹುಧಾ ವಿಭೂತಿಭಿ, ಬಹಳ ತನ್ನ ರೂಪಗಳಿಂದ ಕೂಡಿಕೊಂಡಿರ್ತಾಳೆ. ಪ್ರೇಂಖಶ್ರಿತಾಯ ಕುಸುಮಾಕರಾನುಗೈ, ಪ್ರೇಂಖಶ್ರಿತ, ಉಯ್ಯಾಲೆಯಲ್ಲಿ ಕುಳಿತುಕೊಂಡು ದೇವರ ಗೀತೆಗಳನ್ನು ಹಾಡ್ತಾ ಇರುವ ತನ್ನದೇ ರೂಪಗಳಿಂದ ಕೂಡಿಕೊಂಡು ಲಕ್ಷ್ಮೀದೇವಿ ದೇವರ ಸೇವೆಯನ್ನು ಮಾಡ್ತಾಳೆ. ಬಹಳ ರೂಪ ಇರುತ್ತೆ, ಅದು ಲಕ್ಷ್ಮ್ಯಾತ್ಮಕ ಅಲ್ವಾ. ಅದಕ್ಕೆ ಪುರಂದರದಾಸರು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಲಕ್ಷ್ಮೀದೇವಿಯೇ ಬಟ್ಟೆ ಆಗ್ತಾಳೆ ದೇವರಿಗೆ, ಲಕ್ಷ್ಮೀದೇವಿಯೇ ಆಭರಣ ಆಗ್ತಾಳೆ ದೇವರಿಗೆ. ಬೇರೆ ಯಾವುದೇ ದೇವತೆಗಳನ್ನು ಆಭರಣವಿರದೆ ಚಿಂತಿಸಬಹುದು, ಆದರೆ ದೇವರ ಮೂರ್ತಿಯನ್ನು ಆಭರಣವಿರದೆ ಚಿಂತಿಸುವ ಹಾಗಿಲ್ಲ. ಆಭರಣದ ಜೊತೆಗೇ ಚಿಂತಿಸಬೇಕು, ಅಂದರೆ ಲಕ್ಷ್ಮಿಯಿಂದ ಜೊತೆಗೂಡಿಯೇ ಚಿಂತಿಸಬೇಕು ಅಂತ ಅರ್ಥ. ಅದರಿಂದ ನೀವು ತಂತ್ರಶಾಸ್ತ್ರದಲ್ಲಿ ಎಲ್ಲ ರೂಪಗಳನ್ನು ನೋಡ್ತಾ ಬನ್ನಿ, ಎಲ್ಲ ಧ್ಯೇಯ ಮೂರ್ತಿಗಳು ಹೇಗಿವೆ ಅಂತ. ಎಲ್ಲಕ್ಕೂ ಆಭರಣ ಇರಲೇಬೇಕು ಅಂತ ಇಲ್ಲ, ಆದರೆ ದೇವರನ್ನು ಚಿಂತಿಸುವಾಗ ಆಭರಣ ಇರಲೇಬೇಕು. ಎಲ್ಲಿಯ ತನಕ ಅಂದರೆ ಸರ್ವಸಂಗ ಪರಿತ್ಯಾಗಿಯಾದ ವೇದವ್ಯಾಸರ ರೂಪವನ್ನು ಚಿಂತಿಸಬೇಕಾದರೂ ಕೂಡ ಕೌಸ್ತುಭ ಇರುವಂತೆ ಚಿಂತನೆ ಮಾಡಲೇಬೇಕು, ಶ್ರೀವತ್ಸ ಇರುವಂತೆ ಚಿಂತನೆ ಮಾಡಲೇಬೇಕು. ಈ ರೀತಿ ಲಕ್ಷ್ಮೀದೇವಿಯ ಜೊತೆಗಿನ ಅವಿನಾಭಾವ ಸಂಬಂಧವನ್ನು ದೇವರಲ್ಲಿ ಚಿಂತನೆ ಮಾಡಲೇಬೇಕು. ಆ ತರಹ ನೋಡಿದರಂತೆ. ಇಲ್ಲಿ ಕರೋತಿ ಮಾನಂ ಬಹುಧಾ ವಿಭೂತಿಭಿ ಅಂತ ಇದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು, ಪ್ರೇಂಖಶ್ರಿತಾ ಯಾಹ ವಿಭೂತಯ ಅಂತ. ಇಲ್ಲಿ ಪರಮಾತ್ಮ ಇರುವ ಉಯ್ಯಾಲೆಯಲ್ಲಿ ಕುಳಿತಿರುವ ಲಕ್ಷ್ಮೀದೇವಿ ತನ್ನದೇ ಬಹಳ ರೂಪಗಳಿಂದ ಕೂಡಿಕೊಂಡು ದೇವರ ಗುಣಗಳನ್ನು ಹಾಡುತ್ತಾ ಕಾಲ ಕಳೆಯುತ್ತಾಳೆ ಅಂತ. ಆದರಾತ್ ಅಲೋಪಃ ಅಂತ ಬ್ರಹ್ಮಸೂತ್ರ ಕೂಡ ಇದೆ. ಲಕ್ಷ್ಮೀದೇವಿಗೆ ಒಂದಿನಿತೂ ಭಕ್ತಿ ಕಡಿಮೆ ಆಗೋದಿಲ್ಲ, ಏನೇ ಇದ್ರೂ ಒಂದಿನಿತೂ ಭಕ್ತಿ ಕಡಿಮೆ ಆಗೋದಿಲ್ಲ. ಸಮನಾ ಚಾಸೃತ್ಯುಪಕ್ರಮಾತ್, ಸಮನ ಅಂತ ಅವಳಿಗೆ ಅದಕ್ಕೆ ಹೆಸರು. ದೇಶ ಕಾಲಾಭ್ಯಾಂ ಸಮಃ ನಾ ಯಸ್ಯಾಹ, ದೇಶ ಕಾಲಗಳಿಂದ ದೇವರಿಗೆ ಅವಳು ಸಮಾನಳು. ಅಂದರೆ ದೇವರು ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಇರ್ತಾಳೆ. ದೇವರು ಎಷ್ಟು ಕಾಲದಿಂದ ಇದ್ದಾನೋ ಅಷ್ಟು ಕಾಲದಿಂದ ಅವನ ಜೊತೆಗೆ ಇದ್ದಾಳೆ.
ಯಾವಾಗಲೂ ಇರ್ತಾಳೆ. ಅದಕ್ಕೆ ಸಮನ ಅಂತ ಹೇಳಿ ಲಕ್ಷ್ಮೀದೇವಿಯ ಅತ್ಯಂತ ಗುಟ್ಟಾದ ಹೆಸರು. ಆ ತರಹದ ಲಕ್ಷ್ಮೀದೇವಿಯಿಂದ ಸೇವೆಯನ್ನು ಸ್ವೀಕರಿಸುವ ನಾರಾಯಣನನ್ನು ಬ್ರಹ್ಮದೇವರು ನೋಡಿದರು. ದೇವರು ಇರುವ ಮನೆಯನ್ನು ನೋಡಿದರು. ದೇವರ ಜೊತೆಗಿರುವವರನ್ನು ನೋಡಿದರು. ಅದನ್ನು ಮಾಡೆಲ್ ಆಗಿ ತೆಗೆದುಕೊಂಡು, ಮಾದರಿಯಾಗಿ ತೆಗೆದುಕೊಂಡು ಯಾವ ರೀತಿ ಪೂಜಿಸಬೇಕು ಅನ್ನೋದನ್ನು ಚಿಂತಿಸಿದರು. ದದರ್ಶ ತತ್ರಾಖಿಲ ಸಾತ್ವತಾಂ ಪತಿಂ ಶ್ರಿಯಪತಿಂ ಯಜ್ಞಪತಿಂ ಜಗತ್ಪತಿಂ ಸುನಂದನಂದ ಪ್ರಬಲಾರ್ಹಣಾದಿಭಿಃ ಸ್ವಪಾರ್ಷದ ಮುಖ್ಯೈಃ ಪರಿಸೇವಿತಂ ಪದಂ ಪರಿಸೇವಿತಂ ವಿಭುಂ. ತತ್ರ ಅಲ್ಲಿ ಶ್ರಿಯಪತಿಂ ಲಕ್ಷ್ಮಿಯ ಒಡೆಯನಾದ, ಯಜ್ಞಪತಿಂ ಎಲ್ಲ ಕರ್ಮಗಳನ್ನು ಸ್ವೀಕರಿಸುವ, ಜಗತ್ಪತಿಂ ಜಗದೊಡೆಯನಾದ, ಸ್ವಪಾರ್ಷದ ಮುಖ್ಯೈಹಿ ತನ್ನ ದ್ವಾರಪಾಲಕರಾದ ಸುನಂದ, ನಂದ ಮೊದಲಾದವರ ಭಕ್ತಿಯಿಂದ ತುಂಬಿದ ಪೂಜೆಗಳನ್ನು ಸ್ವೀಕರಿಸುವ ದೇವರನ್ನು ಬ್ರಹ್ಮದೇವರು ನೋಡಿದರು. ಅಲ್ಲಿ ಒಂದು ವಿಶೇಷಣ ಇದೆ, ಅಖಿಲ ಸಾತ್ವತಾಂ ಪತಿಂ ಅಂತ. ಅಖಿಲ ಸಾತ್ವತಾಂ ಪತಿಂ, ಎಲ್ಲ ಯಾದವರ ಒಡೆಯ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಯಾದವರ ಒಡೆಯ, ಅವಾಗ ಯಾದವರಾಗಿರಲಿಲ್ಲ, ಇನ್ನೂ ಲೋಕವೇ ಸೃಷ್ಟಿಯಾಗಿಲ್ಲ. ಬ್ರಹ್ಮದೇವರು ಯಾವ ರೀತಿ ಲೋಕವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಒಂದು ಮಾದರಿಯಿಂದ ಸ್ವೀಕಾರ ಮಾಡಲಿಕ್ಕೆ ಜಗತ್ತು ನೋಡ್ತಾ ಇದ್ದಾರೆ. ಆಗಲೇ ಯಾದವರು ಎಲ್ಲಿಂದ ಬಂದರು? ಅಖಿಲ ಸಾತ್ವತಾಂ ಪತಿಂ ಅನ್ನೋದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು? ನಮ್ಮ ಪ್ರಕಾರ ಏನು? ಸತ್ವತ ಅಂತ ಒಬ್ಬ ರಾಜ, ಅವನ ವಂಶದಲ್ಲಿ ಬಂದವರು ಸಾತ್ವತರು. ಅಖಿಲ ಸಾತ್ವತರು ಅಂದರೆ ಎಲ್ಲ ಯಾದವರ ಒಡೆಯ ಅಂತ ಒಪ್ಕೊಳ್ಳೋಣ, ಆ ಅರ್ಥ ಇದೆ. ಆದರೆ ಜಗತ್ತು ಇನ್ನೂ ಸೃಷ್ಟಿಯೇ ಆಗಿಲ್ಲ. ಇದಕ್ಕೆ ಎರಡು ರೀತಿಯ ಸಮಾಧಾನ. ಒಂದು, ಜಗತ್ತಿನ ಒಡೆಯ, ಅವನಿಗೆ ಯಾವಾಗಲೂ ಯಾದವ ಪತಿತ್ವ ಅನ್ನೋದಿರುತ್ತೆ. ಏಕೆಂದರೆ ಪ್ರತಿ ಮನ್ವಂತರ ಚಕ್ರದಲ್ಲಿ, ಒಂದು ಮನ್ವಂತರದಲ್ಲಿ, ಮಹಾಭಾರತ ಎಲ್ಲ ಇದರಲ್ಲೂ ನಡೆಯುತ್ತಾ, ಕಲ್ಪದಲ್ಲೂ ನಡೆಯುತ್ತಾ. ಬ್ರಹ್ಮನ ಒಂದು ದಿನದಲ್ಲಿ ಒಂದು ಬಾರಿ ಮಹಾಭಾರತ ನಡೆಯುತ್ತೆ. ಆ ಮಹಾಭಾರತ ನಡೆಯುವಾಗ ಯಾದವರು ಬಂದೇ ಬರ್ತಾರೆ, ಅದರ ಒಡೆಯ. ಸರಿ, ಹಾಗಾಗಿ ಅಖಿಲ ಸಾತ್ವತಾಂಪತಿ. ಇನ್ನೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಸತ್ವಂತು ಶೋಭನತ್ವಂ ಸ್ಯಾತ್ ತದ್ಯುಕ್ತ ಸಾತ್ವತಾಮತಾ ಇತ್ಯಧ್ಯಾತ್ಮೇ ಅಂದರು. ಸತ್ವ ಅಂತಂದರೆ ಮಂಗಳ, ಸಾತ್ವತರು ಅಂದರೆ ಅತ್ಯಂತ ಮಂಗಳಯುಕ್ತರು ಅಂತ. ಮುಕ್ತಿಯಲ್ಲಿರುವವರಿಗಿಂತ ಮಂಗಳಯುಕ್ತರು ಇನ್ಯಾರಾಗಿರ್ತಾರೆ? ಅದರಿಂದಾಗಿ ಸಾತ್ವತಾಂಪತಿಂ ಅಂದರೆ ಅತ್ಯಂತ ಮಂಗಳ ಸ್ವರೂಪರ ಒಡೆಯ ಅಂತ. ಹೀಗಾಗಿ ಯಾದವರ ಒಡೆಯ ಅಂತ ಒಂದರ್ಥ. ಯಾದವರೇ ಸೃಷ್ಟಿಯಾಗುವ ಮುನ್ನವೂ ಕೂಡ ಈ ಪದಕ್ಕೆ ದೇವರೇ ಅರ್ಥ ಅಂದರು ಆಚಾರ್ಯರು. ಇನ್ನು ಸ್ವಪಾರ್ಷದ ಮುಖ್ಯೈ ಪರಿಸೇವಿತಂ ವಿಭುಂ, ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್. ಬ್ರಹ್ಮದೇವರು ಅವರ ಸೃಷ್ಟಿಯಾಗಿದೆ, ಇನ್ಯಾರ ಸೃಷ್ಟಿಯೂ ಆಗಿಲ್ಲ. ಈಗ ಬ್ರಹ್ಮದೇವರು ಕಂಡುಬಿಡ್ತಾ ಇದ್ದಾರೆ ಅಂತ ನಮ್ಮ ಭಾಷೆಯಲ್ಲಿ ಬೇಕಾದರೆ ಹೇಳೋಣ. ಅಂಥದ್ದು ದ್ವಾರಪಾಲಕರ ಸೃಷ್ಟಿ ಎಲ್ಲ ಆಗಬೇಕು. ಅವರು ದೇವತೆಗಳಿಗಿಂತ ಚಿಕ್ಕವರು ದ್ವಾರಪಾಲಕರು. ದ್ವಾರಪಾಲಕರ ಸೃಷ್ಟಿಯೇ ಆಗಿಲ್ಲ, ಆಗಲೇ ದ್ವಾರಪಾಲಕರಿಂದ ದೇವರು ಸೇವೆಗೊಳ್ತಾ ಇದ್ದಾನೆ ಅಂತ ಹೇಳೋದು ಹೇಗೆ? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಮುಕ್ತೈ ಪಾರುಚದೈ ಪೂರ್ವೈ ಬ್ರಹ್ಮಾದ್ಯೈಶ್ಚೈವ ಸಂಯುತಂ ಬ್ರಹ್ಮ ದದರ್ಶ ತಪಸಾ ಭಗವಂತಂ ಹರಿಂ ಪ್ರಭುಂ ಇತಿ ಗಾರುಡೇ ಅಂದರು. ಬ್ರಹ್ಮದೇವರು ಮುಕ್ತರಾಗಿ, ತಮ್ಮ ಸಾಧನೆಯನ್ನು ಮುಗಿಸಿ ಮುಕ್ತರಾಗಿರುವ ಪಾರ್ಷದರನ್ನು ಕಂಡದ್ದು. ಹಿಂದಣ ಕಲ್ಪದ ಬ್ರಹ್ಮನನ್ನೂ ಕಂಡರು.
ಯಾರು ಮುಕ್ತರಾಗಿರ್ತಾರೆ ಅವರೆಲ್ಲರನ್ನೂ ಬ್ರಹ್ಮದೇವರು ಕಂಡರು. ಅದರಿಂದಾಗಿ ಬ್ರಹ್ಮ ಕಾಣ್ತಾ ಇರೋದು ಅವನಿಂದ ಮುಂದೆ ಹುಟ್ಟುವವರನ್ನಲ್ಲ, ಅವನಿಗಿಂತ ಹಿಂದೆ ಮುಕ್ತರಾದವರನ್ನು. ಇದೆಲ್ಲ ಅದ್ಭುತ ರೀ. ಇದನ್ನು ನಾವು ಫಸ್ಟ್ ಯೋಚನೆ ಬರಲ್ಲ, ಯೋಚನೆ ಬಂದರೆ ಉತ್ತರ ಸಿಗಲ್ಲ. ಆ ತರಹ ಭಾಗವತ ಪುರಾಣ ಅನ್ನೋದು ಅದು ಕಟ್ಟುಕಥೆ ಅಲ್ಲ. ಪುರಾಣ ಅನ್ನೋದು ಯುಕ್ತಿಯುಕ್ತ ಅಂತ ತೋರಿಸಿದವರು ಆಚಾರ್ಯರು. ನಾವು ಇನ್ನೇನು ಮಧ್ವನವಮಿಯನ್ನು ಆಚರಿಸ್ತಾ ಇದ್ದೇವೆ. ಅದು ಮಧ್ವನವಮಿ ಮಾತ್ರ ಏನು, ಮಧ್ವದಶಮಿ, ಮಧ್ವೈಕಾದಶಿ, ಮಧ್ವದ್ವಾದಶಿ ಆಗಬೇಕು ನಮ್ಮ ಜೀವನದಲ್ಲಿ. ನಾವು ಈ ಸರ್ತಿ ಮಧ್ವನವಮಿಗೆ ನಾವು ಆಚಾರ್ಯರ ಹತ್ರ ನಮ್ಮನ್ನು ಒಪ್ಪಿಸಿಕೊಳ್ಳೋದು ಹೇಗೆ? ಆಚಾರ್ಯರೇ, ಇನ್ನು ಮೇಲಾದರೂ ನಾನು ಅತ್ಯಂತ ಜಾಳಾದ ವಿಚಾರಕ್ಕೆ ಪುರಾಣ ಅಂತ ಕರೆಯಲ್ಲ ಅಂತನಾದರೂ ಪ್ರತಿಜ್ಞೆ ಮಾಡಬೇಕು. ಬಿಚ್ಚದ ಅವನು ಪುರಾಣ ಅಂತ ಹೇಳ್ತಾರೆ, ಹಾಗೆ ಹೇಳಬಾರದು. ಆಮೇಲೆ ಮಂಗಳಾರತಿ, ಆಯ್ತಾ ಮಂಗಳಾರತಿ, ಹಾಗೆ ವ್ಯಂಗ್ಯವಾಗಿ ತಪ್ಪು ಅರ್ಥದಲ್ಲಿ ನಾವು ಪ್ರಯೋಗ ಮಾಡಬಾರದು. ಇದು ಈ ಸರ್ತಿಯ ಮಧ್ವನವಮಿಯ ಪ್ರಯುಕ್ತ ಟಾರ್ಗೆಟ್ ಎರಡು. ಒಂದು ಮಂಗಳಾರತಿ ಅನ್ನೋ ಶಬ್ದವನ್ನು ತಪ್ಪು ಪ್ರಯೋಗ ಮಾಡಬಾರದು. ಇನ್ನೊಂದು ಪುರಾಣ, ರಾಮಾಯಣ ಇತ್ಯಾದಿಗಳನ್ನು ತಪ್ಪು ಅರ್ಥದಲ್ಲಿ, ಕಳಪೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಬಾರದು ಅಂತ ನಾವು ಇಟ್ಟುಕೊಂಡ್ರೆ ಈ ಸರ್ತಿಯ ಮಧ್ವನವಮಿ ವ್ರತ ಸಂಪನ್ನ. ಈಗಾಗಲೇ ನಮ್ಮಲ್ಲಿ ಬಹಳ ಜನ ಆ ತರಹ ಪ್ರಯೋಗಿಸ್ತಾ ಇರಲಿಕ್ಕಿಲ್ಲ. ಅಕಸ್ಮಾತು ಕೂಡ ಪ್ರಯೋಗ ಮಾಡದಂತೆ ದೇವರು ಮಾಡಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಇವನೊಂದು ದೊಡ್ಡ ಪುರಾಣ ಅಂತ ನಾವು ಹೇಳಬಾರ್ದು. ಮಂಗಳಾರತಿ ಆಯ್ತಾ ನಿನಗೆ ಅಂತ ಅನ್ಬಾರ್ದು. ತಪ್ಪು ಪ್ರಯೋಗಗಳನ್ನು ವ್ಯಂಗ್ಯವಾಗಿ ಬಳಸಬಾರದು. ಇದು ಈ ಸರ್ತಿಯ ಮಧ್ವನವಮಿಯ ಒಂದು ಸಂಕಲ್ಪ. ಈ ಸರ್ತಿ ನಾನು ಹೀಗೆ ಮಾಡ್ತೇನೆ. ಒಂದೊಂದು ಮಧ್ವನವಮಿಗೂ ಒಂದೊಂದು ವ್ರತ ಕೈಗೊಳ್ಳಬೇಕು. ಅದರಲ್ಲಿ ಇದು ಒಂದು. ಈ ಸರ್ತಿ ಇದೊಂದು ಮಾಡ್ಕೊಳ್ಳೋಣ ನಾವು, ಆಮೇಲೆ ಮುಂದುವರಿಯೋಣ. ಹೀಗಾಗಿ ಆಚಾರ್ಯರು ಎಷ್ಟು ನೋಡಿ ನಮಗೆ ಮೊದಲನೆಯದು ಸಾತ್ವತಾಂಪತಿಂ, ಹೇಗೆ ಯಾದವರೇ ಇನ್ನೂ ಹುಟ್ಟಿಲ್ಲ, ದೇವತೆಗಳೇ ಹುಟ್ಟಿಲ್ಲ, ಏನು ಜಗತ್ತು ಪೂರ್ತಿಯಾಗಿ ಪಾಯ ಆಗಿದೆ ಅಂತ ಇಟ್ಟುಕೊಂಡ್ರೂ ಕೂಡ ಮನೆಯಾಗಿ ರೂಪುಗೊಂಡಿಲ್ಲ, ಆವಾಗಲೇ ಸಾತ್ವತಾಂಪತಿ ಹೇಗೆ ಅನ್ನೋದು ನಮಗೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ಹಾಗಲ್ಲ ಅದರ ಅರ್ಥ ಅಂತ. ಇನ್ನು ಎರಡನೆಯದ್ದು, ಅಲ್ಲಿ ಸತ್ವ ಅಂತಂದರೆ ಮಂಗಳಯುಕ್ತರು, ಸಾತ್ವತರು ಅಂತಂದರೆ ಅತ್ಯಂತ ಮಂಗಳ ಸ್ವರೂಪರು, ಅವರ ಒಡೆಯ. ಎರಡನೆಯದ್ದು ದೇವತೆಗಳೇ ಇನ್ನು ಹುಟ್ಟಿಲ್ಲ, ಅವರು ಎಷ್ಟನೇ ಕಕ್ಷೆಯಲ್ಲೋ ಬರುವವರು, ಸರಿಸುಮಾರು 19, 18 ಆ ತರಹದ ಕಕ್ಷೆಯಲ್ಲಿ ಬರುವವರು. ದ್ವಾರಪಾಲಕರು ಬಹಳ ಸಣ್ಣವರು ಯೋಗ್ಯತಾ ತಾರತಮ್ಯದಲ್ಲಿ. ಅಂಥವರು ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಅವರು ಪೂಜೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂದಾಗ ಆಚಾರ್ಯ ಹೇಳಿದ್ರು, ಇಲ್ಲಪ್ಪ, ಹಿಂದೆ ಮುಕ್ತರಾದವರನ್ನು ಅಲ್ಲಿ ಹೇಳ್ತಾ ಇರೋದು, ಮೆನ್ಷನ್ ಮಾಡ್ತಾ ಇರೋದು ಅಂದರು. ಹೀಗೆ ನಮಗೆ ಪ್ರಮೇಯವನ್ನು ಸರಿ ಮಾಡಿಸಿ ನಮ್ಮ ಗೊಂದಲಗಳನ್ನು ನಿವಾರಣೆ ಮಾಡಿದವರು ಆಚಾರ್ಯರು. ಭೃತ್ಯ ಪ್ರಸಾದಾಭಿಮುಖಂ ದೃಗಾತವೈ ಪ್ರಸನ್ನಹಾತಾರುಣಲೋಚನಾನನಂ ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯಾ. ಭೃತ್ಯ ಪ್ರಸಾದಾಭಿಮುಖಂ, ಸೇವೆ ಮಾಡುವವರಿಗೆ ಆನಂದ ನೀಡುವಂತೆ ನಗುವಿನಿಂದ ತುಂಬಿದ ಮೋರೆಯವನು. ಪ್ರಸನ್ನ ಹಾಸಾರುಣಲೋಚನಾನನಂ, ಒಲಿದು ನಮ್ಮ ಬಗೆಗೆ ಪ್ರೀತಿ ತುಂಬಿರುವ ನೋಟವನ್ನು ಬೀರ್ತಾ ಇರುವ ದೇವರನ್ನು ನಾವು ಚಿಂತನೆ ಮಾಡಬೇಕು. ಕಿರೀಟವನ್ನು ತೊಟ್ಟು, ಓಲೆಯನ್ನು ಇಟ್ಟು, 4 ತೋಳುಗಳನ್ನು, ಹಳದಿ ಬಟ್ಟೆಯನ್ನುಟ್ಟು,
ಶ್ರೀವತ್ಸ ಚಿಹ್ನೆಯನ್ನು ಧರಿಸಿಕೊಂಡ ದೇವರನ್ನು ಕಂಡರು. ನಾವು ವಸ್ತುತಃ ದೇವರನ್ನು ಹಾಗೇ ಇರುವುದಾಗಿ ನೋಡಬೇಕು. ಈಗ ಕೃಷ್ಣನ ಪ್ರತಿಮೆಯೂ ಕೂಡ ಮುಗುಳು ನಗುವ ಮೋರೆಯ ಪ್ರತಿಮೆ. ಈಗ ಚೆನ್ನಾಗಿ ಇದನ್ನೆಲ್ಲ ಹಾಕಿ ಯಾವುದು ಪಂಚಾಮೃತವನ್ನೆಲ್ಲ ಹಾಕಿ 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 ಆ ಮುಗುಳು ನಗೆ ನಮಗೆ ಇವತ್ತು ಕಾಣೋಲ್ಲ. ಆಚಾರ್ಯರು ನಗುವ ಕೃಷ್ಣನ ಪ್ರತಿಮೆಯನ್ನೇ ಸ್ಥಾಪನೆ ಮಾಡಿದ್ದು. ನಗುವ ದೇವರನ್ನೇ ಚಿಂತನೆ ಮಾಡಬೇಕು. ಕೆಲವರು ಹೇಳ್ತಾರೆ ಉಗ್ರ ತಂತ್ರಶಾಸ್ತ್ರದಲ್ಲಿ ಉಗ್ರವಾಗಿರುವ ದೇವರನ್ನು ಚಿಂತನೆ ಮಾಡಿದಷ್ಟು ಬೇಗ ಫಲಪ್ರದ ಅಂತ ಹೇಳ್ತಾರೆ. ಅದು ಲೌಕಿಕವಾದ ಪ್ರಯೋಜನ. ಆದರೆ ಮುಖ್ಯವಾಗಿ ನಗುವ ದೇವರನ್ನು ನಾವು ಚಿಂತನೆ ಮಾಡಬೇಕು. ನಮ್ಮ ಕಡೆಗೆ ನೋಡಿ ನಗುತ್ತಾ ಇದ್ದಾನೆ ದೇವರು ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಭಾಗವತ ಆಗಲಿ, ಪುರಾಣ ಆಗಲಿ, ಮಹಾಭಾರತ ಆಗಲಿ, ರಾಮಾಯಣ ಆಗಲಿ ನೋಡುವಾಗ ನಗುವ ದೇವರನ್ನೇ ನಾವು ಕಾಣೋದು. ನಗುತ್ತಾ ಯುದ್ಧ ಮಾಡ್ತಾ ಇದ್ದ ದೇವರು ನಗುತ್ತಾ ಹೇಳಿದ ಅಂದರೆ ನಾವು ಧ್ಯಾನ ಮಾಡುವಾಗ ಹಾಗೇ ಮಾಡಬೇಕು ಅಂತ. ಅಧ್ಯರ್ಹಣೀಯ ತನಮಾಸ್ಥಿತಂ ಪರಂ ವೃತಂ ಪರಂ ಚತುಶ್ಚೋಡಶ ಪಂಚಶಕ್ತಿಭಿಃ ಯುಕ್ತಂ ಭಗೈಃ ಸ್ವೈಃ ಇತರತ್ರ ಚಾಧ್ರುವೈಃ ಸ್ವಯೇವ ಧಾಮನ್ ರಮಮಾಣಮೀಶ್ವರಂ. ಇಲ್ಲಿ ಆಚಾರ್ಯರು ಅತ್ಯಂತ ತಂತ್ರದ ರಹಸ್ಯವನ್ನು ನಮಗೆ ಹೇಳುತ್ತಾರೆ. ಅಧ್ಯರ್ಹಣೀಯ ತನಮಾಸ್ಥಿತಂ ಪರಂ, ಎತ್ತರವಾದ ಆಸನದಲ್ಲಿ ದೇವರು ಕುಳಿತಿದ್ದಾನೆ. ಚತುಶ್ಚೋಡಶ ಪಂಚಶಕ್ತಿಭಿಃ ವೃತಂ, 4, 16, 5 ಶಕ್ತಿಗಳಿಂದ ದೇವರು ಕೂಡಿಕೊಂಡಿದ್ದಾನೆ. ಯಾವುದು? ಚತುಹು ಅಂತಂದರು. 4 ಅಂತ ಹೇಳಿದರೆ ವಿಮಲ, ಉತ್ಕರ್ಷಿಣಿ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಅಂತ ಇವು 4. ಷೋಡಶ ಪಂಚಶಕ್ತಿಭಿಃ ಮೋಚಿಕ, ಸೂಕ್ಷ್ಮ, ಸೂಕ್ಷ್ಮಾಮೃತ, ಜ್ಞಾನಾಮೃತ, ಆಪ್ಯಾಯಿನಿ, ವ್ಯಾಪಿನಿ, ವ್ಯೋಮರೂಪಿಣಿ, ಅನಂತ ಅಂತ ಈ ತರಹದ ರೂಪಗಳು. ಮತ್ತೆ 8, ಷೋಡಶ 8 ಆಯಿತು. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ಇದಕ್ಕೆ ಮೂಲಭೂತವಾದ ರೂಪಗಳು. ವಿಮಲೋತ್ಕರ್ಷಿಣಿ, ಜ್ಞಾನ, ಕ್ರಿಯಾಯೋಗ, ತಥೈವ ಚ ಪ್ರಹ್ವಿ, ಸತ್ಯ, ಸತೇಚಾನ, ಅನುಗ್ರಹ, ಚೇತಿಶಕ್ತಯ, ಅಷ್ಟದಿಕ್ಷು ಚ ಮಧ್ಯೆ ಚ ಸ್ವರೂಪಾಣ್ಯೇವತಾಹರೇಹೇ ಅಂತ ಪೀಠ ಪೂಜೆ ಮಾಡಬೇಕಾದ್ರೆ ದೇವರು ಈ 8 ತನ್ನದೇ ಆದ ಸ್ವರೂಪಭೂತವಾದ ಶಕ್ತಿಗಳಿಂದ ಕೂಡಿಕೊಂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ತಂತ್ರಸಾರದಲ್ಲಿ ಇದನ್ನು ಹೇಳುತ್ತಾರೆ. ಇನ್ನು 10 ಶಕ್ತಿಗಳು ಆಗ್ತದೆ. ಇನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತನ್ನುವ 4 ರೂಪಗಳು. ಕೇಶವನಿಂದ ಹಿಡಿದು ದಾಮೋದರಾದಿಗಳ ತನಕ 12 ಮತ್ತು 4 ಸಂಕರ್ಷಣ ವಾಸುದೇವ 16 ಆಯಿತು. ಷೋಡಶ ಪಂಚಶಕ್ತಿಗಳು. ನಾವು ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡುವಾಗ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಚ ಸ್ವಾಹ ಅಂತ 5 ರೂಪಗಳನ್ನು ಚಿಂತನೆ ಮಾಡ್ತೇವೆ. ಆ 5 ರೂಪಗಳು ಬೆಂಕಿಯ ರೂಪದಲ್ಲಿ ಇರ್ತವೆ. ಕ್ರುದ್ಧೋಲ್ಕ ಪಾಪದ ಕಡೆಗೆ ಬೆಂಕಿಯಂತಹ ರೂಪ. ಮಹೋಲ್ಕ ಅಜ್ಞಾನವನ್ನು ಬರಲು ಬಿಡದ ರೂಪ. ವೀರೋಲ್ಕ, ಸಹಸ್ರೋಲ್ಕ, ದ್ಯುಲ್ಕ, ಈ ತರಹದ ರೂಪಗಳು. ಈ ರೂಪಗಳನ್ನು ಇಟ್ಟುಕೊಂಡು ಪಂಚ ಅಂದರು 5 ಶಕ್ತಿಗಳಿಂದ ಕೂಡಿರುವ ಯುಕ್ತಂ ಭಗೈಃ ಸ್ವೈಃ ಇತರತ್ರ ಚ ಅಧ್ರುವೈಃ. ಎಲ್ಲರಿಗೂ ಕೂಡ ಕೆಲವೊಂದು ಸಿದ್ಧಿಗಳು ಕೆಲವೊಂದು ಕಾಲದಲ್ಲಿ ಇರ್ತವೆ, ಶಾಶ್ವತವಾಗಿರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾವಾಗಲೂ ಇರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಅನುಗ್ರಹ ಮಾಡುವ ಶಕ್ತಿ
ಯಾವಾಗಲೂ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಯಾವಾಗಲೂ ಹಂಗಿರೋಲ್ಲ. ಅವರವರ ಕಡೆಗಾಲ ಬಂದಾಗ ಆ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ತಪಶಕ್ತಿ ಇದ್ದರೂ ಅದು ಫಲವನ್ನು ಕೊಡೋಲ್ಲ, ಮಧ್ಯದಲ್ಲಿ ಅದು ಫಲವನ್ನು ಕೊಡುತ್ತೆ, ಹೀಗೆಲ್ಲ ಇರುತ್ತೆ. ಅದೆಲ್ಲ ಜೀವನ ಮಿತಿ. ಅರ್ಜುನ ಮೊದಲಾದವರಿಗೆ ನೋಡಿ, ಅಸ್ತ್ರವಿದ್ಯೆ ಕಡೆಗಾಲದಲ್ಲಿ ಫಲ ಕೊಡಲಿಲ್ಲ. ಅವ್ರಿಗೆಲ್ಲ ಇರಲಿಲ್ಲ ಅಂತಿಲ್ಲ. ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಚತ್ತು ಅರ್ಜುನನಿಗಿತ್ತು. ಆದರೆ ಬೇಡರನ್ನು ಸೋಲಿಸ್ಲಿಕ್ಕಾಗಲಿಲ್ಲ. ಹೀಗೆಲ್ಲ ರಹಸ್ಯಗಳಿರ್ತದೆ. ಅದರಿಂದಾಗಿ ನಾವು ಅನುಸಂಧಾನ ಮಾಡಬೇಕಾದದ್ದು ಹೀಗೆ. ಸ್ವೈಹಿ ಭಗೈಹಿ ಯುಕ್ತಂ. ದೇವರು ತನ್ನ ವೈಭವಗಳಿಂದ ಕೂಡಿದ್ದಾನೆ. ಇತರತ್ರ ಚ ಅಧ್ರುವೈಹಿ. ಬೇರೆಯವರಲ್ಲಿ ಇದು ನಿತ್ಯವಾಗಿರಬೇಕು ಅಂತ ಇಲ್ಲ. ದೇವರಲ್ಲಿ ಅದು ಸ್ವರೂಪವೇ ಆಗಿರುತ್ತೆ, ಅದರಿಂದಾಗಿ ನಿತ್ಯವಾಗಿ ಇರುತ್ತೆ. ಆ ತರಹದ ದೇವರನ್ನು ಬ್ರಹ್ಮದೇವರು ಕಂಡರು. ಇಲ್ಲಿ ಆಚಾರ್ಯರ ಮಾತಿದೆ, ಇಚ್ಛಾದ್ಯ ಮೋಚಿಕಾದ್ಯಾಶ್ಚ ಅಣಿಮಾದ್ಯಾಶ್ಚ ಶಕ್ತಯ ಪ್ರದಿಷ್ಠಾ ವಾಸುದೇವಾದ್ಯ ದಾಮೋದರ ಪರಾಸ್ತಥಾ. ಇಚ್ಛಾ ಮೊದಲಾದ ಕ್ರಿಯೆಗಳು, ಇಚ್ಛಾ, ಜ್ಞಾನಂ, ಕ್ರಿಯಾ, ಬಲಂ ಅಂತ 4 ಶಕ್ತಿಗಳು. ಇದನ್ನಾದರೂ ಇಟ್ಕೊಳ್ಬಹುದು ಚತುಹು ಅಂತಂದರೆ. ಮೋಚಿಕಾದ್ಯಾಶ್ಚ ಅಂತಂದರು, ಮೋಚಿಕಾ ಮೊದಲಾದ ಶಕ್ತಿಗಳು. ಇನ್ನು ಮತ್ತೆ ಚತುಶಕ್ತಿಗಳು. ಅಣಿಮಾದ್ಯಾಶ್ಚ ಶಕ್ತಯ, ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈ 8. ಇನ್ನು ಪಂಚ ಅಂತ ಹೇಳಿದಾಗ ವಾಸುದೇವಾದ್ಯ, ವಾಸುದೇವಾದಿ ಪಂಚ. ದಾಮೋದರ ಪರಾಸ್ತಥ, ಕೇಶವನಿಂದ ಹಿಡಿದುಕೊಂಡು ಕೇಶವ ಸ್ವಾಹ, ನಾರಾಯಣ ಸ್ವಾಹ ಅಂತ ನಾವು 24 ರೂಪಗಳನ್ನು ದಿವಸ ಚಿಂತನೆ ಮಾಡಬೇಕು ಆಚಮನದಲ್ಲಿ. ಆ 24 ರೂಪಗಳಲ್ಲಿ 12 ರೂಪಗಳನ್ನು ತೆಗೆದುಕೊಳ್ಳುವುದು. ಕೇಶವಾದಿ ದಾಮೋದರ ಅಂತ 12. ಕೇಶವನಿಂದ ಹಿಡಿದುಕೊಂಡು ದಾಮೋದರನವರೆಗೆ 12, 2 ಒಟ್ಟಿಗೆ ಸೇರಿದರೆ 16. ಈ ತರಹದ 16 ರೂಪಗಳನ್ನು, ಪಂಚಭಿಶ್ಚ 5 ರೂಪಗಳನ್ನು ದೇವರು ಯಾವಾಗಲೂ ಜೊತೆಯಲ್ಲಿ ಇಟ್ಟುಕೊಂಡಿರ್ತಾನೆ ಅಂತ ಚಿಂತನೆ ಮಾಡಬೇಕು. ಇನ್ನು ಪಂಚಭಿಶ್ಚ, ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳು. ಆ ತರಹದ 5 ರೂಪಗಳಿಂದ ದೇವರು ಕೂಡ್ಕೊಂಡಿರ್ತಾನೆ. ಈ ಶಕ್ತಿ ಅನ್ನೋದು ದೇವರಿಂದ ಭಿನ್ನವಲ್ಲ, ಸ್ವರೂಪ ಅಂತ ಹೇಳಿ ಬ್ರಹ್ಮದೇವರು ನೋಡಿದರು ಅಂತ ಹೇಳಿ ಭಾಗವತ ತಂತ್ರ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ನಾವು ಇದನ್ನು ಕಾಣ್ತೇವೆ ಅಂತಾರೆ ಆಚಾರ್ಯರು. ಈ ತರಹದ ರೂಪಗಳನ್ನು ದೇವರು ಯಾವ ರೀತಿ ತಳೆದಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ತದ್ಧರ ಜನಾಹ್ಲಾದ ಪರಿಪ್ಲುತಾಂತರ ಹೃಷ್ಯತ್ತನು ಪ್ರೇಮ ಭರಾಶ್ರುಲೋಚನ ನನಾಮ ಪಾದಾಂಬುಜಮಸ್ಯ ವಿಶ್ವಸೃಕ್ ಯತ್ಪಾರಮಹಂಸೇನ ಪಥಾಧಿಗಮ್ಯತೆ. ದೇವರ ಈ ತರಹದ ದರ್ಶನದಿಂದ ಒಳಗಣ ಸಂತೋಷ ಉಕ್ಕಿತು. ಹೃಷ್ಯತ್ತನು, ರೋಮಾಂಚನವಾಯಿತು, ಕಣ್ಗಳಲ್ಲಿ ಪ್ರೇಮ ತುಂಬಿಕೊಂಡಿತು. ಬೇರೇನೂ ಯೋಚನೆ ಮಾಡದೆ ವಿಶ್ವಸೃಕ್, ಈ ಜಗದ ಮೊದಲ ವ್ಯಕ್ತಿ, ತಂದೆ ಬ್ರಹ್ಮದೇವರು ಅಸ್ಯ ಪಾದಾಂಬುಜಂ ನನಾಮ, ದೇವರ ಅಡಿದಾವರೆಗಳಿಗೆ ನಮಸ್ಕಾರ ಮಾಡಿದರಂತೆ. ಈ ತರಹದ ರೂಪ ಪಾರಮಹಂಸೇನ ಪಥಾಧಿಗಮ್ಯತೆ, ಶುದ್ಧವಾದ ದಾರಿಯಿಂದ ಮಾತ್ರ ಈ ತರಹದ ರೂಪವನ್ನು ನೋಡಲಿಕ್ಕಾಗತ್ತೆ. ತಂ ಪ್ರೀಯಮಾಣಂ ಸಮುಪಸ್ಥಿತಂ ಕವಿಂ ಪ್ರಜಾ ವಿಸರ್ಗೇ ನಿಜ ಶಾಸನಾರ್ಹಣಂ ಬಭಾಷ ಈಶತ್ಸ್ಮಿತ ಶೋಚಿಷಾಗಿರಾ ಪ್ರಿಯ ಪ್ರಿಯಂ ಪ್ರೀತಮನಾಕ್ಕರೆ ಸ್ಪೃಶನ್. ಹೀಗೆ ತನ್ನನ್ನು ನೋಡಿ ಆನಂದದಿಂದ ತುಂಬಿ ಹೋಗಿರುವ ಕವಿಂ, ಜ್ಞಾನಿಯಾದ, ಪ್ರಜೆಗಳನ್ನು ಸೃಷ್ಟಿ ಮಾಡು ಅನ್ನುವ ತನ್ನ ಆದೇಶಕ್ಕೆ ಅರ್ಹನಾದ, ಅತ್ಯಂತ ಪ್ರೀತಿಪಾತ್ರರಾದ ಬ್ರಹ್ಮದೇವರನ್ನು ಕುರಿತು ದೇವರು ನಗುತ್ತಾ ಈ ರೀತಿ ಹೇಳಿದರಂತೆ. ಭಗವಾನುವಾಚ ತ್ವಯಾಹಂ ತೋಚಿತ ಸಮ್ಯಕ್ ವೇದಗರ್ಭ ಸಿಸೃಕ್ಷಯ
ಚಿರಂಭೃತೇನ ತಪಸಾ ದುಷ್ಟೋಷಃ ಕೂಟಯೋಗಿನಾಂ. ಬ್ರಹ್ಮದೇವರಿಗೆ ಹೇಳಿದರು ದೇವರು, ತ್ವಯಾಹಂ ತೋಚಿತ ಸಮ್ಯಕ್ ವೇದಗರ್ಭ, ವೇದವನ್ನು ಒಡಲಲ್ಲಿ ಇಟ್ಟುಕೊಂಡವನೇ, ಸೃಷ್ಟಿ ಮಾಡಬೇಕು ಅಂತ ಹೇಳಿ, ಸೃಷ್ಟಿಗೆ ಅಗತ್ಯವಾದ ಶಕ್ತಿ ಬೇಕು ಅಂತ ಹೇಳಿ ನೀನು ನನ್ನನ್ನು ಕುರಿತು ತಪಸ್ಸು ಮಾಡಿದೆ, ಅದರಿಂದ ನಾನು ಪ್ರೀತನಾಗಿದ್ದೇನೆ. ಕೂಟಯೋಗಿನಾಂ ದುಸ್ತೋಷಃ, ಸ್ವಲ್ಪ ಧ್ಯಾನ ಮಾಡುವವರಿಗೆ ನನ್ನನ್ನು ಇಷ್ಟು ಸಂತೋಷಗೊಳಿಸಲಿಕ್ಕೆ ಆಗೋದಿಲ್ಲ. ಕೂಟಯೋಗಿ ಅಂದರೆ ಸ್ವಲ್ಪವೇ ಜಪ ಮಾಡುವವರು, ಅವರಲ್ಲಿ ನಾನು ಇಷ್ಟು ಸಂತೋಷವನ್ನು ತಾಳುವುದಿಲ್ಲ. ವರಂ ವರಯ ಭದ್ರಂತೆ ವರೇ ಚಮ್ಮಾಭಿವಾಂಚಿತಂ ಸರ್ವಶ್ರೇಯ ಪರಿಶ್ರಾಮ ಪುಂಸಾಂ ಮದ್ದರ್ಶನಾವಧಿ. ವತ್ಸ, ವರಂ ವರಯ, ಬೇಕಾದ ವರವನ್ನು ಕೇಳು. ಸರ್ವಶ್ರೇಯ ಪರಿಶ್ರಾಮ, ಎಲ್ಲ ಶ್ರೇಯಸ್ಸು ನಿನಗಿರಲಿ. ಪುಂಸಾಂ ಮದ್ದರ್ಶನಾವಧಿ, ನನ್ನನ್ನು ನೋಡುವ ತನಕ ಶ್ರೇಯಸ್ಸು ಅವರಿಗೆ ಮುಗಿಲು. ನನ್ನನ್ನು ನೋಡಿದ ಮೇಲೆ ಎಲ್ಲ ಶ್ರೇಯಸ್ಸು ಅವರ ಹತ್ತಿರ ಆಗ್ತದೆ. ಮನೀಷಿತಾನುಭಾವೋಯಂ ಮಮ ಲೋಕಾವಲೋಕನಂ ಯದುಪಶ್ರುತ್ಯ ರಹಸಿ ಚಚರ್ಥ ಪರಮಂ ತಪಃ. ಮನೀಷಿತಾನುಭಾವೋಯಂ, ನನ್ನ ಲೋಕವನ್ನು ನೀನು ನೋಡಿದ್ದಕ್ಕೆ ಏನು ಕಾರಣ ಅಂದರೆ ಮನೀಷಿತಾನುಭಾವ, ಮನೀಷಿತದ ಮಹಿಮೆ, ಅದರಿಂದಾಗಿ ನನ್ನ ಲೋಕವನ್ನು ನೀನು ನೋಡಿದೆ. ಏನಾಗಂದರೆ ಅದಕ್ಕೆ ಮಧ್ವರು ಹೇಳಿದ್ರು ಮನೀಷಿತಂ ತಪಃ ಅಂದರು. ಮನೀಷೆಯಿಂದ ಹೊರಬಂದದ್ದು. ಮನೀಷ ಅಂತಂದರೆ ಬುದ್ಧಿ, ಬುದ್ಧಿಯ ಪ್ರಾಡಕ್ಟ್ ಅಂದರೆ ತಪಸ್ಸು. ತಪಸ್ಸಿನ ಮಹಿಮೆ ಅಂದರೆ ನೀನು ಮಾಡಿದ ತಪಸ್ಸಿನ ಮಹಿಮೆಯಿಂದ ನೀನು ನನ್ನನ್ನು ನೋಡುವಂತಾಯಿತು, ಇಲ್ಲ ಅಂದರೆ ನೋಡಲಿಕ್ಕಾಗ್ತಿರಲಿಲ್ಲ. ಯದುಪಶ್ರುತ್ಯ ರಹಸಿ, ನಾನು ನಿನಗೆ ಹೇಳಿದೆ, ನಾನು ಹೇಳಿದಂತೆ ನೀನು ತಪಸ್ಸನ್ನು ಮಾಡಿದೆ. ಚಚರ್ಥ ಪರಮಂ ತಪಃ ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ. ತಪೋ ಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಘಾ. ಸೃಜಾಮಿ ತಪಸೈವೇದಂ ಗ್ರಸಾಮಿ ತಪಸಾ ಪುನಃ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಂ ಮೇ ದುಸ್ತರಂ ತಪಃ. ಅದಕ್ಕೆ ನಾನು ನಿನಗೆ ಹೇಳಿದೆ, ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ. ಕರ್ಮದಿಂದ ಮೋಹಗೊಂಡ ನಿನಗೆ ತಪಸ್ಸು ಮಾಡುವಂತ ಆದೇಶ ಮಾಡಿದೆ. ದೇವರ ಬಾಯಲ್ಲಿ ಬ್ರಹ್ಮದೇವರಿಗೆ ಎಂತಹ ಒಂದು ಮಾತು ಬಂದ್ಬಿಡ್ತು. ಅವ್ರು ಹೇಳ್ತಾರೆ, ಕರ್ಮ ವಿಮೋಹಿತೆ ತ್ವಯಿ ಪ್ರತ್ಯಾದಿಷ್ಟಂ ಅಂದರು. ನೀನು ಕರ್ಮದಿಂದ ಮೋಹಗೊಂಡಿದ್ದೆ, ಆದ್ದರಿಂದಾಗಿ ನಾನು ಹೇಳಿದೆ ತಪಸ್ಸು ಮಾಡುವಂತ. ಎಂಥ ಸ್ಟೇಟ್ಮೆಂಟ್ ಇದು! ಅಲ್ಲಿ ಕರ್ಮ ವಿಮೋಹಿತೆ ಅಂತಂದರೆ ತಪಸ್ಸು ಮಾಡಬೇಕು ಅಂತ ನೀನು ಅಂದುಕೊಂಡಿರಲಿಲ್ಲ, ಆಗ ನಾನು ಮಾಡಿದೆ ಅಂತ. ಹಾಗೆ ಏನು ಮಾಡಬೇಕು ಅಂತ ತಿಳಿದೇ ಇರಲಿಲ್ಲ. ಕರ್ಮ ಅಂತಂದರೆ ಯಾಜ್ಞಿಕಾದಿ ಕರ್ಮ, ಅವುಗಳಿಂದ ಮೋಹಿತರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ, ನಾನಾಗ ಹೇಳಿದೆ. ಹಾಗೆ ಅದು ದೇವರ ಇಚ್ಛೆ. ಬ್ರಹ್ಮದೇವರಿಗೆ ಈಗ ಒಂದು ಕ್ಷಣದ ಏನು ಮಾಡಬೇಕು ಅನ್ನುವುದರ ಅಪರಿಜ್ಞಾನ ಬರಲಿ ಅಂತ ದೇವರ ಸಂಕಲ್ಪ, ಅದರಂತೆ ಬಂದಿದೆ. ನಾನು ಹೇಳಿದೆ ತಪಸ್ಸು ಮಾಡು ಅಂತ, ನೀನು ಮಾಡಿದೆ. ಇದು ತಪೋ ಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಘಾ. ತಪಸ್ಸು ಅನ್ನೋದು ನನ್ನ ಹೃದಯ. ಏನ್ರಿ ಹೀಗಂದ್ರೆ? ಅದಕ್ಕೆ ಮಧ್ವರು ಹೇಳಿದ್ರು, ಹೃದಯಂ ಪ್ರಿಯಮುಚ್ಚಿತ್ಕಂ ಕಾಂತಮಿತ್ಯಭಿಧೀಯತೆ ಇತ್ಯಭಿಧಾನಾತ್ ಅಂದರು. ಹೃದಯಂ ಪ್ರಿಯಮುಚ್ಚಿತ್ಕಂ, ಹೃದಯ ಅಂದರೆ ಪ್ರಿಯ ಅಂತ ಈಗ ಅರ್ಥ ಆಯ್ತಲ್ಲ. ಆದಿತ್ಯ ಹೃದಯ ಅಂದರೆ ಈ ಸ್ತೋತ್ರ ಆದಿತ್ಯನಿಗೆ ಅತ್ಯಂತ ಪ್ರಿಯ ಅಂತ ಅರ್ಥ. ಲಕ್ಷ್ಮೀ ಹೃದಯ, ಈ ಸ್ತೋತ್ರ
ದೇವರಿಗೆ ಅತ್ಯಂತ ಪ್ರಿಯ. ಹೀಗಾಗಿ ದೇವರಿಗೆ ಅತ್ಯಂತ ಪ್ರಿಯವಾದ ಈ ರೂಪ, ಈ ತಪಸ್ಸಿನಿಂದ ನೀನು ನನ್ನನ್ನು ನೋಡಿದೆ. ಬ್ರಹ್ಮದೇವರು ನೋಡಬೇಕಾದ್ರೆ ಎಲ್ಲ ರೂಪಗಳಿಂದ ನೋಡಿದ್ದಾರೆ. ನೀವು ಹೇಗೆ ಬೇಕಾದರೂ ಅನುಸಂಧಾನ ಮಾಡಿ ಅಂತ ಆಚಾರ್ಯರು ಹೇಳಿದ್ದು. ಅವರಿಗೆ ಎಲ್ಲ ರೂಪಗಳ ಒಂದು ಸಾಕ್ಷಾತ್ಕಾರ ಆಗಿದೆ. ನಾವು ಇವತ್ತು ಕೂತು ಭಾಗವತವನ್ನು ಚಿಂತನೆ ಮಾಡುವಾಗ ಅವರ ತಪಶಕ್ತಿಯ ಮಹಿಮೆ ಹೇಳಿದ್ದು ನಾನು. ಬ್ರಹ್ಮದೇವರ ತಪಶಕ್ತಿ ಹೇಗಿತ್ತು ಅಂದರೆ ಎಲ್ಲವನ್ನ ಗ್ರಹಿಸುವಂತಹ ಶಕ್ತಿ, ಆ ತರಹದ ತಪಸ್ಸು. ನಮಗೆ ಇವತ್ತು ಕುಳಿತು ಯೋಚನೆ ಮಾಡಬೇಕಾದ್ರೆ ದೇವರ ಈ ರೂಪವನ್ನು ನೋಡಿದ್ರು ಅಂತ ನಾವು ಅನುಸಂಧಾನ ಮಾಡಬಹುದು, ಆ ರೂಪವನ್ನು ಚಿಂತನೆ ಮಾಡಬಹುದು. ಆ ಎಲ್ಲ ತರಹದ ರೂಪಗಳನ್ನು ಅವರು ನೋಡಿಯಾಗಿದೆ ಬ್ರಹ್ಮದೇವರು. ಅದು ಅವರ ತಪಸ್ಸಿನ ಶಕ್ತಿ. ಹೀಗಾಗಿ ಆ ತಪೋಮೇ ಹೃದಯಂ ಸಾಕ್ಷಾತ್, ಅಷ್ಟು ಪ್ರಿಯವಾದ ತಪಸ್ಸನ್ನು ನೀನು ಮಾಡಿದ್ದೆ. ಇಲ್ಲಿ ಹೃದಯ ಅಂದರೆ ಪ್ರಿಯ, ಹೃದಯ ಅಂದರೆ ರಹಸ್ಯ. ಆತ್ಮಾಹಂ ತಪಸೋ ನಘಾಂ, ದೇವರು ತಪಸ್ಸಿನಿಂದ ನಮಗೆ ದೊರಕ್ತಾನೆ. ಅದರಿಂದಾಗಿ ಆತ್ಮ ತಪಸಃ ಅಂತಂದರು. ಅದನ್ನು ಹೇಳ್ತಾರೆ, ತಪಪ್ರಿಯಂ ತದಾ ವಿಷ್ಣೋ ತಪಸೈವಾಪ್ಯತೆ ಹರಿಹಿ. ದೇವರಿಗೆ ತಪಸ್ಸು ಅತ್ಯಂತ ಪ್ರಿಯ. ದೇವರನ್ನು ತಲುಪಬೇಕಾದ್ರೆ ತಪಸ್ಸು ಮಾಡಲೇಬೇಕು. ಸ್ವಯಂ ಚ ತಪಸೈವೇದಂ ಬಿಭರ್ತಿ ಜ್ಞಾನಮೇವಹಿ. ದೇವರು ತಪಸ್ಸಿನಿಂದ ಹೊತ್ತಿದ್ದಾನೆ. ಅಲ್ಲಿ ತಪಸ್ಸು ಅಂದರೆ ಜ್ಞಾನ, ಇಲ್ಲಿ ತಪಸ್ಸು ಅಂದರೆ ಚಿಂತನೆ, ತಪ ಆಲೋಚನೆ. ದೇವರಿಗೆ ಆಲೋಚನೆ ಮಾಡುವವರನ್ನು ಕಂಡ್ರೆ ಬಹಳ ಪ್ರಿಯ. ಧ್ಯಾನ ಅಂದರೆ ಏನು? ಆಲೋಚನೆಯೇತೆ ಅಂತಾನೆ. ನ್ಯಾಯಸುಧಾದಲ್ಲೂ ಜಯತೀರ್ಥರು ಹೇಳ್ತಾರೆ, ಧ್ಯಾನಂ ಹಿ ಮಾನಸಿಕ ಕ್ರಿಯಾ ಅಂತಾರೆ. ಧ್ಯಾನ ಅನ್ನೋದು ಮಾನಸಿಕ ಕ್ರಿಯೆ ಅಂದರೆ ತಪಸ್ಸು. ತಪಸ್ಸು ಮಾನಸಿಕ ಕ್ರಿಯೆ. ಮನಸ್ಸಿನಲ್ಲಿ ದೇವರನ್ನು ನಿರಂತರವಾಗಿ ಚಿಂತಿಸೋದೇ ತಪಸ್ಸು. ಆದರೆ ದೇವರು ತಪಸ್ಸಿನಿಂದ ಸೃಷ್ಟಿ ಮಾಡ್ತೇನೆ ಅಂದರೆ ಅಲ್ಲಿ ಜ್ಞಾನ ಅಂತರ್ಥ. ತಪಶಬ್ದಾಭಿಧಂ ಪ್ರೋಕ್ತಂ ಜ್ಞಾನರೂಪೋ ಹರಿರಿಯತಃ. ದೇವರು ನಾನು ತಪಸ್ಸಿನಿಂದ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ ಅಂದರೆ ಜ್ಞಾನಪೂರ್ವಕವಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ ಅಂತ ಅರ್ಥ. ಜ್ಞಾನವೀರ್ಯೋ ಜ್ಞಾನಬಲೋ ಜ್ಞಾನಾನಂದ ಇತೀರಿತಃ. ಅವನ ಪರಾಕ್ರಮ ಜ್ಞಾನದಿಂದ ಕೂಡಿದೆ, ಅವನ ಬಲ ಜ್ಞಾನದಿಂದ ಕೂಡಿದೆ, ಆನಂದ ಜ್ಞಾನದಿಂದ ಕೂಡಿದೆ. ಈ ತರಹದ ದೇವರು ಅಂತ. ಅದರಿಂದಾಗಿ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಮ್ಮೇ ದುಸ್ತರಂ ತಪಃ. ವೀರ್ಯ ಅಂದರೆ ಹಿಡಿದ ಕೆಲಸವನ್ನು ಮುಗಿಸುವ ಶಕ್ತಿ. ಹಿಡಿದ ಕೆಲಸವನ್ನು ಮುಗಿಸೋದು ಜ್ಞಾನಪೂರ್ವಕವಾಗಿ ಶುರು ಮಾಡಿ ಜ್ಞಾನಪೂರ್ವಕವಾಗಿ ಕೊನೆಗೊಳಿಸುತ್ತೇನೆ. ನಮ್ಮ ಶುರು ಜ್ಞಾನಪೂರ್ವಕವಾಗಿ ಏನೋ ಆಗಲಿಲ್ಲ. ಇಂಥಲ್ಲಿ ನಾನು ಹುಟ್ಟಬೇಕು ಅಂತಂದುಕೊಂಡು ಹುಟ್ಟಲಿಲ್ಲ. ಈಗ ಹುಟ್ಟಿದ್ದೇನೆ, ನನ್ನ ಸುತ್ತ ಈ ಪರಿಸರ ಇದೆ ಅಂತ ನಿಧಾನವಾಗಿ ತಿಳಿತಾ ಬಂದೆ. ಆಮೇಲೆ ಹೋಗಬೇಕಾದ್ರೆ ನಮಗೆ ಸುತ್ತಲಿನ ಜ್ಞಾನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರಳಯ ಮಾಡುವುದರ ತನಕ ಪೂರಾ ಜ್ಞಾನ ಇರುತ್ತೆ. ಹೀಗಾಗಿ ಅವನು ಹೇಳಿದ್ದು ವೀರ್ಯಮ್ಮೇ ದುಸ್ತರಂ ತಪಃ. ಈ ಜಗತ್ತನ್ನು ನಡೆಸುವಾಗ ಒಂದಿನಿತೂ ದಣಿವಾಗುವುದಿಲ್ಲ, ಪೂರ್ಣ ಅರಿವಿರುತ್ತೆ. ಅದರಿಂದಾಗಿ ಹೇಳಿದ್ದು ಬಿಭರ್ಮಿ ತಪಸಾ ವಿಶ್ವಂ. ಈ ತರಹದ ಮಹಿಮೆ ದೇವರದ್ದು. ಇಷ್ಟು ಬ್ರಹ್ಮದೇವರು ತನ್ನ ಬಗೆಗೆ ದೇವರು ಹೇಳಿಕೊಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಭಗವನ್ ಸರ್ವಭೂತಾನಾಂ ಅಧ್ಯಕ್ಷ ಅವಸ್ಥಿತೋ ಗುಹಾಂ ವೇದಶ್ಚ ಪ್ರತಿರುದ್ಧೇನ ಪ್ರಜ್ಞಾನೇನ ಚಿಕೀರ್ಷಿತಂ. ಸರ್ವಭೂತಾನಾಂ ಅಧ್ಯಕ್ಷ, ಎಲ್ಲ ಜೀವರ ಒಡೆಯ. ಗುಹಾಂ ಅವಸ್ಥಿತ, ಎಲ್ಲರ ಹೃದಯದ ಒಳಗಡೆ ನೆಲೆಸಿದ್ದಿ. ಅಪ್ರತಿರುದ್ಧೇನ ಪ್ರಜ್ಞಾನೇನ, ಒಂದಿನಿತೂ ತಡೆಯಾಗದ ನಿನ್ನ ಅರಿವಿನಿಂದ ಚಿಕೀರ್ಷಿತಂ ವೇದ, ಏನು ಮಾಡಬೇಕು ಅಂತ ನೀನು ತಿಳಿದಿದ್ದೀಯ. ಅದರಿಂದ ನಾನು ಪ್ರತ್ಯೇಕ ಹೇಳಬೇಕೆ ನಿನಗೆ, ನನಗಿಂಥದ್ದು ಕೊಡು ಅಂತ ನಿನಗೇ ಗೊತ್ತಿದೆ.
ಅಥಾಪಿ ನಾಥಮಾನಾಯ ನಾಥನಾಥಯನಾಥಿತಂ ಪರಾವರೇ ಯಥಾರೂಪೇ ಜಾನೀಯಾಂತೆ ತ್ವರೂಪಿಣಃ. ಆದರೂ ಒಂದು ಬೇಡಿಕೊಳ್ತೇನೆ, ಯಾವಾಗಲೂ ನಿನ್ನ ಎಲ್ಲ ತರಹದ ರೂಪವನ್ನು ನಾನು ಕಾಣಬೇಕು. ಪರ ಅಂದರೆ ಎಲ್ಲ ಕಡೆ ವ್ಯಾಪ್ತವಾಗಿರುವ ರೂಪ, ಅವರ ಅಂತಂದರೆ ಅತ್ಯಂತ ಪುಟ್ಟ ಪದಾರ್ಥದಲ್ಲಿಯೂ ಅಂತರ್ಯಾಮಿಯಾಗಿರುವ ರೂಪ. ಈ ತರಹದ ರೂಪಗಳೆರಡನ್ನು ನಾನು ತಿಳ್ಕೊಳ್ಬೇಕು. ಯಥಾತ್ಮ ಮಾಯಾಯೋಗೇನ ನಾನಾ ಶಕ್ತಿಪಬೃಂಹಿತ ವಿಲುಂಪನ್ ವಿಸೃಜನ್ ಗೃಹ್ಣನ್ ಬಿಭ್ರದಾತ್ಮಾನಮಾತ್ಮನ. ನೀನು ಹೇಗೆ ಈ ಪ್ರಪಂಚವನ್ನು ನಾನಾ ಶಕ್ತಿಗಳಿಂದ ಕೂಡಿಕೊಂಡು ಸೃಷ್ಟಿ ಮಾಡ್ತಿ, ಪಾಲನೆ ಮಾಡ್ತಿ, ಲಯಗೊಳಿಸ್ತೀಯ ಅನ್ನೋದನ್ನು ಕಣ್ಣಾರೆ ನೋಡಬೇಕು, ಅನುಭವಿಸಬೇಕು, ಮನವಾರೆ ಅನುಭವಿಸಬೇಕು. ಕ್ರೀಡಸ್ಯ ಮೋಘ ಸಂಕಲ್ಪ ಊರ್ಣನಾಭಿರ್ಯಥೋರ್ಣುತೆ ತಥಾ ತದ್ವಿಚಯಾಂ ದೇಹಿ ಮನೀಷಾಂ ಮಯಿ ಮಾಧವ. ಅಮೋಘ ಸಂಕಲ್ಪ, ವ್ಯರ್ಥವಾಗದ ಸಂಕಲ್ಪ ಇರುವವನೇ, ಊರ್ಣನಾಭಿಹಿ, ಜೇಡವೊಂದು ತನ್ನ ಹೊಟ್ಟೆಯ ಒಳಗಡೆ ಇರುವ ಆಹಾರವನ್ನು ಹೊರಗಡೆ ಹಾಕಿ ಬೆಲೆಯನ್ನು ನೇಯುತ್ತೆ. ಆ ರೀತಿ ನಿನ್ನೊಳಗಡೆ ಇರುವ ಜಗತ್ತನ್ನು ಹೊರಗಡೆ ಒಂದು ವಿನ್ಯಾಸದಿಂದ ಸೃಷ್ಟಿ ಮಾಡ್ತೀಯ, ಆಮೇಲೆ ಮತ್ತೆ ಅದನ್ನು ಹಾಗೇ ಹಾಕಿಕೊಳ್ತೀಯ. ಆ ರೀತಿ ಈ ಪ್ರಪಂಚವನ್ನು ನೀನು ಸೃಷ್ಟಿ ಮಾಡ್ತೀಯ. ನಾನು ಸೃಷ್ಟಿ ಮಾಡಬೇಕು ಅಂತ ಇದ್ದೇನೆ. ನಿನ್ನ ಈ ತರಹದ ಸೃಷ್ಟಿ ಶಕ್ತಿಯನ್ನು ನಾನು ತಿಳಿಯುವಂತೆ ಮಾಡು. ಭಗವತ್ ಶಿಕ್ಷಿತಮಹಂ ಕರವಾಣಿಶ್ಯತಂದ್ರಿತಃ ನೇಹಮಾನ ಪ್ರಜಾಸರ್ಗಂ ಬದ್ಧೇಯಂ ಯದನುಗ್ರಹಾತ್. ಈ ಸೃಷ್ಟಿಗೆ ನಾನು ತೊಡಗಿದ್ದೇನೆ, ನೀನು ಹೇಳಿದಂತೆ ನಾನು ಸೃಷ್ಟಿ ಮಾಡ್ತೇನೆ, ನಿನ್ನ ಆಜ್ಞೆ ಅಂತ ತಲೆಬಾಗಿ ನಡೀತಾ ಇದ್ದೇನೆ. ಆದರೆ ಈ ತಲೆಬಾಗಿ ನಡೆಯುವಾಗ ತಪ್ಪುಗಳಾಗಬಾರದು, ನಾನು ಈ ಸೃಷ್ಟಿಯ ಬಂಧನಕ್ಕೆ ಒಳಗಾಗಬಾರದು. ಆ ರೀತಿ ನೀನು ನೋಡ್ಕೊಳ್ಬೇಕು ಅಂತ. ಇದು ಬಹಳ ಮುಖ್ಯ. ನಾವು ಸೃಷ್ಟಿ ಮಾಡಿ ಆ ಸೃಷ್ಟಿಯಿಂದ ನಾವೇ ಬದ್ಧರಾಗೋದು ಈಗ ನಮಗೆ ಕಾಣ್ತಾ ಇದೆ. ನಾವು ಒಂದು ಸೃಷ್ಟಿ ಮಾಡ್ತೇವೆ, ಆಮೇಲೆ ಅದೇ ನಮ್ಮನ್ನು ನುಂಗಿ ಹಾಕತ್ತೆ. ಅದರಿಂದಲೇ ನಾವು ವಿಪತ್ತಿಗೆ ಈಡಾಗಬೇಕಾದ ಪ್ರಸಂಗ ಬರುತ್ತೆ. ನಾನು ಯಾವಾಗಲೂ ಎರಡು ದೃಷ್ಟಾಂತ ಕೊಡೋದು, ಒಂದು DDT, ಇನ್ನೊಂದು ಪ್ಲಾಸ್ಟಿಕ್ಕು ಅಂತ. ನಾವು ಸೃಷ್ಟಿ ಮಾಡಿದೆವು, ಅದೇ ನಮ್ಮನ್ನು ನುಂಗುವ ಹಾಗೆ ಕಾಣ್ತಾ ಇರುತ್ತೆ. ಈ ತರಹ ಸೃಷ್ಟಿ ನಾವು ಮಾಡಲಿಕ್ಕೆ ಹೋಗಿ ಅದರಲ್ಲಿಯೇ ಸಂಕಟಗೊಳ್ಳಬಾರದು. ಅದನ್ನು ಬ್ರಹ್ಮದೇವರು ಕೇಳಿದ್ರು. ನೋಡಿ, ಅವರಿಗೆ ಸೃಷ್ಟಿ ಮಾಡುವ ಮೊದಲು ಗಾಢವಾದ ತಪಸ್ಸು ಮಾಡಿದ್ದರ ಪ್ರಭಾವ ಅದು. ನಮಗೆ ಇದು ಯೋಚನೆ ಕೂಡ ಬರಲ್ಲ, ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ, ಇದರಿಂದ ನಾವೇ ತೊಂದರೆಗೊಳಗಾಗ್ತೀವ ಹೇಗೆ ಅನ್ನೋದು ಯೋಚನೆ ಕೂಡ ಬರಲ್ಲ. ನೀನು ಯಾವಾಗಲೂ ನನಗೆ ಗೆಳೆಯನಂತೆ ಜೊತೆಯಾಗಿ ಇದ್ದೀಯ, ಕೈಯಲ್ಲಿ ಕೈ ಹಿಡಿದು ಸಾಗಿದ್ದೀಯ. ನಿನ್ನ ಸೇವೆಯನ್ನು ಮಾಡುವ ನನಗೆ ಅಹಂಕಾರ ಕಾಡಬಾರದು. ಆ ತರಹ ನೀನು ಅನುಗ್ರಹ ಮಾಡಬೇಕು ಅಂದರು. ಬೇರೆ ಯಾವ ಷರತ್ತೂ ಇಲ್ಲ. ನಾನು ಸೃಷ್ಟಿ ಮಾಡಬೇಕು ಅಂದರೆ ಹೀಗಿರಬೇಕು, ಆಗಿರಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಯಾವುದೂ ಇಲ್ಲ. ನನಗೆ ಭ್ರಮೆ ಬರಬಾರದು, ನಾನು ಮಾಡಿದ ಸೃಷ್ಟಿಯಿಂದ ನನಗೇ ತೊಂದರೆ ಆಗಬಾರದು, ಅಂದರೆ ಬೌದ್ಧಿಕವಾದ ತೊಂದರೆ ಆಗಬಾರದು ಅಂದರು. ಭಗವಾನುವಾಚ. ಆಗ ಬ್ರಹ್ಮದೇವರ ಈ ಪ್ರಾರ್ಥನೆ, ಯೋಗ್ಯವಾದ ಪ್ರಾರ್ಥನೆಯನ್ನು ಕೇಳಿ ಅವರು ಹೇಳಿದ್ರು, ಜ್ಞಾನಂ ಪರಮಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂಚ ಗ್ರಹಾಣ ಗದಿತಂ ಮಯಾ. ನೋಡು, ನಿನಗೆ ನೀನು ಬೇಡಿದ ವರ ಸಿಗಬೇಕು ಅಂತಾದರೆ ನನ್ನನ್ನು ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅನ್ನುವ ಶ್ರೇಷ್ಠವಾದ ಗುಟ್ಟನ್ನು ನಾನು ನಿನ್ನ ಮುಂದೆ ತೆರೆದಿಡುತ್ತೇನೆ. ಅದನ್ನು ನೀನು ಸ್ವೀಕಾರ ಮಾಡಬೇಕು. ಜ್ಞಾನ ಮತ್ತು ವಿಜ್ಞಾನ ಇದೆರಡನ್ನು ಕೊಡ್ತೇನೆ. ಜ್ಞಾನ ಅಂದ್ರೇನು? ಸಾಮಾನ್ಯ. ವಿಜ್ಞಾನ ಅಂದ್ರೇನು? ಅದನ್ನು ಹೇಳ್ತಾರೆ, ಏನ ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನಮಿತಿ ಪ್ರೋಕ್ತಂ ಜ್ಞಾನಂ ಸಾಧಾರಣಂ ಸ್ಮೃತಮಿತಿ ವಾಮನಿ. ಪ್ರತಿಯೊಬ್ಬ ವ್ಯಕ್ತಿಯ ಮುಕ್ತಿಗೆ ಕಾರಣವಾಗಿರುವ ಗುಟ್ಟಾದ ಜ್ಞಾನ ವಿಜ್ಞಾನ. ಜ್ಞಾನ ಅಂದರೆ ಸಾಧಾರಣ.
ಎರಡನ್ನೂ ನಿನಗೆ ಕೊಡ್ತೇನೆ ಎಂದ ದೇವರು. ಅದನ್ನು ಹೇಳಿದ. ಯಾವಾನಹಂ ಯಥಾಭಾವೋ ಯದ್ರೂಪ ಗುಣಕರ್ಮಕಃ ತಥೈವ ತತ್ವವಿಜ್ಞಾನಂ ಅಸ್ತು ಮೇ ಅಸ್ತು ತೇ ಮದನುಗ್ರಹಾತ್. ನನ್ನ ಸ್ವರೂಪದ ಬಗ್ಗೆ ಒಂದಿನಿತೂ ಅಜ್ಞಾನ ನಿನಗೆ ಬಾರದಿರಲಿ. ನನ್ನ ರೂಪಗಳು ಎಷ್ಟಿವೆ, ನನ್ನ ಗುಣ ಹೇಗಿದೆ, ನನ್ನ ಕರ್ಮ ಯಾವುದು, ಅದು ಹೇಗಿದೆಯೋ ಹಾಗೇ ನಿನ್ನ ಅರಿವಿಗೆ ಬರಲಿ. ಅಹಮೇವಾತಮಗ್ರೇ ಚ ನಾನ್ಯದ್ಯತ್ ಸದಸತ್ಪದಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಅಹಮೇವ ಇದಮಗ್ರೇ ಆಸಂ, ನಾನೇ ಈ ಪ್ರಪಂಚದ ಸೃಷ್ಟಿಗಿಂತ ಮೊದಲಿದ್ದೆ, ಎಲ್ಲಕ್ಕಿಂತ ಮೊದಲಿದ್ದೆ. ನಾನ್ಯದ್ಯತ್ ಸದಸತ್ಪರಂ, ನನಗಿಂತ ಸ್ವತಂತ್ರವಾದ ಇನ್ನೊಂದು ವಸ್ತು ಇಲ್ಲ, ಹಾಗೆ ಅರ್ಥ ಇದಕ್ಕೆ. ಪರಂನ ಅಂದರೆ ಇನ್ನೊಂದಿಲ್ಲ ಅಂತ ಅರ್ಥ ಅಲ್ಲ, ಶ್ರೇಷ್ಠವಾದ ಪದಾರ್ಥ ಇನ್ನೊಂದಿಲ್ಲ ಅಂತ ಅರ್ಥ. ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ, ನೀನಾದ ಮೇಲೆ, ಇದೆಲ್ಲ ಆದಮೇಲೆ ಯಾವುದು ಉಳಿಯುತ್ತೋ ಅದು ನಾನು, ಹಾಗೇ ಇರ್ತೇನೆ ಎಂದ. ಈ ದೇವರ ಈ ಮಾತಿನ ಅರ್ಥ ಏನು ಅನ್ನೋದನ್ನು ನಾವು ನಾಡಿದ್ದು ನೋಡೋಣ. ಇದು 4 ಅತ್ಯಂತ ಪ್ರಧಾನವಾದ ಶ್ಲೋಕಗಳು, ಚತುಶ್ಲೋಕಿ ಅಂತ ಕರೀತಾರೆ. ಈ ಶ್ಲೋಕವನ್ನು ನಾವು ನೋಡೋಣ ನಾಳೆ ಅಲ್ಲ, ನಾಡಿದ್ದು. ನಾಳೆ ಸೋಸಲೆ ವ್ಯಾಸರಾಜ ಮಠದಲ್ಲಿ ಒಂದು ವಿಷಯ ಇಟ್ಟಿದ್ದಾರೆ. ಮಧ್ವಾಚಾರ್ಯರ ಅಜ್ಞಾತ ಗ್ರಂಥಗಳ ಉಲ್ಲೇಖ ಪ್ರಾಮಾಣಿಕವೇ? ಯಾವುದ್ಯಾವುದೋ ಹೇಳುತ್ತಾರೆ. ಭಾಗವತ ತಂತ್ರ ಅಂತಾರೆ, ವಾಮನ ಅಂತಾರೆ, ಸೌಕರಾಯಣ ಶ್ರುತಿ ಅಂತಾರೆ. ಅದೆಲ್ಲ ಪ್ರಾಮಾಣಿಕವೇ ಅಂತ ಒಂದು ಪ್ರಶ್ನೆ. ಅದರ ಪ್ರಶ್ನೆ ಮತ್ತು ಉತ್ತರ ನಾಳೆ ನಡೆಯಲಿದೆ. ಅದರಲ್ಲಿ ಭಾಗವಹಿಸೋಣ. ಆಮೇಲೆ ನಾಡಿದ್ದಿಂದ ಮತ್ತೆ ಯಥಾ ಪ್ರಕಾರ ಇದೇ ಭಾಗವತದ ಚಿಂತನೆ ಇದೆ. ಒಂದು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ, ಯಾಕೆಂದರೆ ಇದನ್ನು ಪೂರ್ತಿ ಹೇಳಲಿಕ್ಕಾಗಲ್ಲ, ಮತ್ತು ನಾಳೆ ಆಗೋದಿಲ್ಲ. ನಾಡಿದ್ದೇ ಒಟ್ಟಿಗೆ ಇದನ್ನು ಹೇಳೋಣ. 2 ಅಧ್ಯಾಯಗಳು 9 ಮತ್ತು 10 ಎರಡನ್ನು ನೋಡಿದರೆ ಪಂಚಮ ಸ್ಕಂಧ, ಇದು ದ್ವಿತೀಯ ಸ್ಕಂಧ ಮುಗಿಯುತ್ತೆ, ತೃತೀಯ ಸ್ಕಂಧ ಶುರು ಆಗುತ್ತೆ. ಅದನ್ನು ಆಗ ನೋಡೋಣ. ಈ ತನಕ ಕೇಳಿದ್ದನ್ನು ದೇವರಲ್ಲಿ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ. ಫೇಸ್ಬುಕ್ ಲೈವ್ ಇದೆ, ಸೋಸಲೆ ವ್ಯಾಸರಾಜ ಮಠದ ಫೇಸ್ಬುಕ್ ಲೈವ್ ಇದಿರುತ್ತೆ. ನೀವು ಸೋಸಲೆ ವ್ಯಾಸರಾಜ ಮಠ ಲೈವ್ ಅಂತ ಹಾಕಿದ್ರೆ ಬಂದುಬಿಡುತ್ತೆ. ಸಾಕು. ಕೃಷ್ಣಾರ್ಪಣಮಸ್ತು.